ಕರ್ನಾಟಕ ಗೋವಾ ಜಲ ವಿವಾದಕ್ಕೆ ಮುಕ್ತಿ ಯಾವಾಗ? ಮಹದಾಯಿ ಯೋಜನೆಗೆ ಗೋವಾ ಪದೇ ಪದೇ ಕಿರಿಕ್. ಕರ್ನಾಟಕದ ರಾಜಕಾರಣಿಗಳೇ ನಿಮಗೆ ಸ್ವಾಭಿಮಾನವೇ ಇಲ್ವಾ? ರೈತರಿಗೆ ಮಹಾಮೋಸ, ಅನ್ನದಾತರಿಗೆ ನಂಬಿಕೆ ದ್ರೋಹನ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನವರೇ ಕನ್ನಡಿಗರ ಬಗ್ಗೆ ಕರುಣೆ ಇಲ್ವಾ? ಗೋವಾದಲ್ಲಿ ಮಿತಿ ಮೀರ್ತಿದೆ ಕನ್ನಡಿಗರ ಮೇಲಿನ ದರ್ಪ. ಮಹದಾಯಿ ಕೇವಲ ರಾಜಕೀಯ ಜಟಾಪಟಿಗೆ ಸೀಮಿತವಾಯ್ತಾ? ಉತ್ತರ ಕರ್ನಾಟಕದ ಬರಪೀಡಿತ ಜಿಲ್ಲೆ ರೈತರ ಕಣ್ಣೀರಿಗೆ ಬೆಲೆ ಇಲ್ವಾ? ಕರ್ನಾಟಕಕ್ಕೆ ನೆಲ, ಜಲ, ಗಡಿ ವಿಚಾರದಲ್ಲಿ ನೆರೆ ರಾಜ್ಯಗಳೇ ಅಡ್ಡಗಾಲು. ಕೇಂದ್ರ ಮತ್ತು ಗೋವಾ ಸರ್ಕಾರದ ವಿರುದ್ಧ ಹರಿಹಾಯ್ದರೆ ಸಾಕೆ? ರಾಜ್ಯದ ಎಲ್ಲಾ ಪಕ್ಷದವರಿಗೆ ಇದು ಸಂಬಂಧಪಟ್ಟಿಲ್ವಾ? ಕರ್ನಾಟಕದ ಪಾಲಿನ ನೀರು ಬಳಕೆಗೆ ಯಾಕಿಷ್ಟು ಅಡ್ಡಗಾಲು? ಸಂಸದರು, 12 ರಾಜ್ಯಸಭಾ ಸದಸ್ಯರು, ಇಷ್ಟು ಜನ ಇದ್ರೂ ಕೂಡ ಗೋವಾದಲ್ಲಿರುವಂತ ಒಬ್ಬ ಸಂಸದ ಇವರು ಎಲ್ಲರನ್ನು ಗಿರ್ಗಿಟ್ಲೆ ಆಡಿಸ್ತಾ ಇದ್ದಾರೆ. ಏನ್ರಿ ಮಾಡ್ತೀರಾ ನೀವು ಒಗ್ಗಟ್ಟಾಗಿ? ಈ ವಿಚಾರದಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ ಅಂತಂದ್ರೆ ಭಯ. ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಭಯ, ಕೇಂದ್ರ ಸರ್ಕಾರವನ್ನ ಕಂಡರೆ ಭಯ. ಈ ಭಯದ ನಡುವೆ ರಾಜ್ಯದ ರೈತರ ಕೂಗು ಒಂದು ಅನಾಥ ಧ್ವನಿ. ಅವ್ರ ಕೂಗಿಗೂ ಒಂದು ಬೆಲೆ ಇಲ್ಲ. ಕೇಳಿ, ರೋಷಾವೇಶದ ಭಾಷಣಗಳು. ಅಬ್ಬಾಬಾಬಾ, ನಾಳೆನೇ ಮಹದಾಯಿ ನೀರು ಹರಿಸ್ಬಿಡ್ತಾರೆ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ದಶಕಗಳು ಕಳೆದ್ರೂ ಇವ್ರ ಕೈಯಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾಕೆ ಈ ವಿಷಯ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಮತ್ತೆ ಪ್ರಸ್ತಾಪ ಆಗಿದೆ ಅಂತಂದರೆ, ಒಬ್ಬರು ಸಂಸದರಿರುವಂಥ ಗೋವಾ ಎನ್ನುವಂಥ ಪುಟ್ಟ ರಾಜ್ಯದ ವಿಧಾನಸಭೆಯಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು ಹೇಳಿದ್ದಾರೆ ಮಾಡಕ್ ಬಿಡಲ್ಲ ಅಂತ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಈಗ ಶುರುವಾಗಿದೆ ರಾಜಕೀಯ. ನೋಡಿದ್ರ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ. ಗೋವಾಗ ಹಿಂಗೆ ಹೇಳಿ ಕಳಿಸಿದ್ದಾರೆ. ಇದಕ್ಕೆ ಹೇಳಿರೋದು ಈ ಕೇಂದ್ರ ಸರ್ಕಾರ ಬಿಜೆಪಿ ಸರಿ ಇಲ್ಲ ಅಂತ ಕಾಂಗ್ರೆಸ್ನವರು. ಮತ್ತೊಂದು ಗಂಟೆ ನೀವು ಮೇಕೆದಾಟಲ್ಲಿ ಮಾತಾಡ್ರಿ ಸ್ಟಾಲಿನ್ ಜೊತೆ ಇವತ್ತು ಮಾತಾಡಿ, ನಾಳೆನೆ ಮೇಕೆದಾಟು ಯೋಜನೆಗೆ ನಾವು ಹೆಂಗೆ ಯಾವ ಬರದಲ್ಲಿ ಕೆಲಸ ಮಾಡಿಸ್ತೀವಿ ಅಂತ ಬಿಜೆಪಿ, ಜೆಡಿಎಸ್ನವರು. ಇದು ಫುಲ್ ರಾಜಕೀಯ. ಏನೇನು ಹೇಳಿದ್ದಾರೆ ರಾಜಕೀಯ ನಾಯಕರು, ಬನ್ನಿ ನೋಡೋಣ. सबके लिए मादई ये तो पॉलिटिक्स करने का विषय है. हमारे लिए मादई हमारी जीवन दायिनी है. हमेशा लिए जब हमारे जो पानी कर्नाटक के बाउंड्री से गोवा में आते हैं, उसके लिए सरकार हमेशा के लिए सुप्रीम कोर्ट हो, मादई डिस्प्यूट ट्रिब्यूनल हो, इनके पास रिप्रेजेंटेशन या गवर्नमेंट ऑफ इंडिया का सेंट्रल वाटर कमीशन हो, इनके पास रिप्रेजेंटेशन टाइम टू टाइम करते हैं. गवर्नमेंट ऑफ इंडिया के मिनिस्टर ऑफ द वाटर रिसोर्स मिनिस्टर हो या मिनिस्टर ऑफ द एनवायरनमेंट एंड फॉरेस्ट, इनके पास रिप्रेजेंटेशन, पीएम और एचएम के पास भी रिप्रेजेंटेशन हमने टाइम टू टाइम दिए हैं. और हमारा इशू इतना है कि मादई का पानी जो गोवा में आता है वो बहते रहना चाहिए. वो पीने के लिए हमें ज़रूरत है और वही पानी इन होके आगे मादई वाइल्ड लाइफ सेंचुरी की जीवन दायिनी है, वही रह सकते हैं. इसलिए जो कुछ सुप्रीम कोर्ट हो या ट्रिब्यूनल हो, इसमें हमारी फाइट चालू रहेंगी. सुप्रीम कोर्ट में हम लास्ट तक इसके लिए फाइट करते रहेंगे. ಏನು ನಮ್ಮ ಮಹದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಅವ್ರಿಗೆ ಫೆಡರಲ್ ಸ್ಟ್ರಕ್ಚರು ಅವ್ರಿಗೆ ಅರಿವಿಲ್ಲ, ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ, ಟೆಂಡರ್ ಕರೆದಿದ್ದೀವಿ. ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು MP ಲೋಕಲ್ MP ಜೋಶಿ ಅವರು, ಈಗ ಸೆಂಟ್ರಲ್ ಮಿನಿಸ್ಟ್ರು, ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಟೆಂಡರು ಕರೆದಾಗಿದೆ, ಕೆಲಸನೂ ಶುರು ಮಾಡಬೇಕು. ವಿಮಾನದ ಪ್ರಶ್ನೆ, ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ MP ಗಳು ಇದ್ಕೊಂಡು, 12 ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು, ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನ ಮಾಡಬೇಕು. ಬರೀ ಒಂದು MP ಗೋಸ್ಕರ ನಮ್ಮ ಕರ್ನಾಟಕವನ್ನ ನಾವು ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನ ಮಾಡಬೇಕು. ಇವತ್ತು ತಗಾದೆ ತೆಗೆಯುವುದು ಸರಿಯಲ್ಲ. ಅವರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ರಿಂದ ಅದರ ದುರುಪಯೋಗವನ್ನ ಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಏನು ಹೆಜ್ಜೆ ಇಡಬೇಕು, ನಮ್ಮ MPs ಇದ್ದಾರೆ, ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ, ಅವರೆಲ್ಲರನ್ನೂ ಪಡ್ಕೊಂಡು, ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಇವರೆಲ್ಲ ಗೋವಾದವ್ರು ಬಿಜೆಪಿ ಅಲ್ಲ, ಹೈಕಮಾಂಡ್ ಮಾತು ಕೇಳಲೇಬೇಕಲ್ಲ.
ಮತ್ತು ಇಷ್ಟು ಜನ MP ಗೆಲ್ಲಿಸೋದಕ್ಕೆ ಏನು ಪ್ರಯೋಜನ? ಕರ್ನಾಟಕವ್ರ ಕೊಡುಗೆ ಏನು BJP ಅವ್ರದ್ದು? ಅದೇ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ನಮ್ಮ ಸೋಮಣ್ಣಾಜಿ ಅವರು, ಇವರು ಜೋಶಿಯವರು, ಕುಮಾರಸ್ವಾಮಿ ಅವರು ಎಲ್ಲರೂ ಯಾಕೆ ಹೋಗಿ ಮೋದಿಯವ್ರ ಹತ್ರ ಮಾತಾಡಬಾರ್ದು? ಗೋವಾ CM ಹೇಳಿ ಪ್ರಹ್ಲಾದ್ ಜೋಶಿ ಸಾರ್ ಒಂದು ಹೇಳಿಕೆ ಕೊಟ್ಟಾರ. ಇದು ಭಾರತ ಸರ್ಕಾರದ ಹೇಳಿಕೆ ಅಲ್ಲ, ಪ್ರಮೋದ್ ಸಾವಂತ್ ಅವರ ವೈಯಕ್ತಿಕ ಹೇಳಿಕೆ ಅಂತ. ಆದ್ರೆ ಸಂಬಂಧಪಟ್ಟಂತ ಕೇಂದ್ರ ಅರಣ್ಯ ಸಚಿವರು ಇದಕ್ಕೆ ಸ್ಪಷ್ಟೀಕರಣ ಮಾಡಬೇಕು. ಯಾಕಂದ್ರೆ ಅವ್ರ ಹೆಸರು ತಗೊಂಡು ಅವ್ರು ಹೇಳಿಕೆ ಕೊಟ್ಟಾರ. ಅದಕ್ಕೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಇವತ್ತೇನು ಅವ್ರು ಭಾರತ ಸರ್ಕಾರ ಹೇಳಿಕೆ ಅಲ್ಲ ಅಂದ್ರಲ್ಲ, ಅದನ್ನು ಸ್ವಾಗತಿಸ್ತೇವೆ. ಅವ್ರ ವೈಯಕ್ತಿಕ ಹೇಳಿಕೆ ಇದ್ರೆ ಇಟ್ಕೊಳ್ಳಿ ಅವರು. ಆದ್ರೆ ಇದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಹಳ ರಾಜಾರೋಷವಾಗಿ ಹೇಳಿಕೆ ನೀಡಿದ್ದಾರೆ. ತುಂಬಾ ಸಂತೋಷ. ರಾಜ್ಯ BJP ಹೇಳೋದಾದ್ರೆ ಈ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ರಾಜ್ಯದೊಂದಿಗೆ ಸದಾ ಇದ್ದೇವೆ. ಗೋವಾ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ನೀಡಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ತಾವು ಗಮನಿಸಬೇಕು. ಯಾವುದೇ ಕಾರಣಕ್ಕೂ ಕರ್ನಾಟಕದ ಹಿತಾಸಕ್ತಿಯನ್ನು ಬಲಿ ಕೊಡೋದಕ್ಕೆ ನಾವು ಅವಕಾಶನ ನೀಡೋದಿಲ್ಲ.